ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ನವೆಂಬರ್ 30ರಂದು ಚುನಾವಣೆ ನಡೆಯುತ್ತೆ. ಅಭ್ಯರ್ಥಿಗಳು ನವೆಂಬರ್ 16ರವರೆಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಬಹುದಾಗಿದೆ. ಈ ಕುರಿತಂತೆ ಮಾತನಾಡಿದ ಮಾಜಿ ಕ್ರಿಕೆಟಿಗ ಜಾವಗಲ್ ಶ್ರೀನಾಥ್, ನಾನು ವೆಂಕಟೇಶ್ ಪ್ರಸಾದ್ ಬಣವನ್ನ ಬೆಂಬಲಿಸುತ್ತೇನೆ, ಯಾಕಂದರೆ ರಾಜ್ಯದಲ್ಲಿ ಕ್ರಿಕೆಟ್ ಮತ್ತಷ್ಟು ಎತ್ತರಕ್ಕೆ ಬೆಳಿಬೇಕಿದೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಜಾವಗಲ್ ಶ್ರೀನಾಥ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಚುನಾವಣೆ ಸಾಕಷ್ಟು ಗರಿಗೆದರಿದೆ. ಇದೀಗ ವೆಂಕಟೇಶ್ ಪ್ರಸಾದ್ ಅವರ ಬಣಕ್ಕೆ ಲೆಜೆಂಡರಿ ಕ್ರಿಕೆಟರ್ ಜಾವಗಲ್ ಶ್ರೀನಾಥ್ ಅವರು ಕೂಡ ಬೆಂಬಲ ವ್ಯಕ್ತಪಡಿಸ್ತಾ ಇರೋದು. ಯಾಕೆ ಈ ಒಂದು ವೆಂಕಟೇಶ್ ಪ್ರಸಾದ್ ಅವರ ಬಣ ಗೆದ್ದು ಬರಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡ್ಸೋಣ. ಸರ್, ಸಾಕಷ್ಟು ಬದಲಾವಣೆ ಆಗಬೇಕು. ಇತ್ತೀಚೆಗೆ ಒಂದಷ್ಟು ಗ್ರೌಂಡ್ಸ್ ನೋಡ್ತಾ ಇದ್ವಿ, ಎಷ್ಟು ಮಟ್ಟಿಗಿದೆ ಅಂತ. ಏನೆಲ್ಲ ಬದಲಾವಣೆ ತರಬಹುದು ಸರ್ ನೀವು ಬೆಂಬಲಿಸ್ತಾ ಇರುವಂಥ ವೆಂಕಟೇಶ್ ಪ್ರಸಾದ್ ಅವರ ಬಣ? ನೋಡಿ, ಕ್ರಿಕೆಟ್ ಒಂದು ಕರೆಕ್ಟ್ ಪಾತಲ್ಲಿ ಹೋಗ್ತಾ ಇಲ್ಲ. 13-14 ಗ್ರೌಂಡ್ ಮಾಡಿ ಎಲ್ಲ ಕಡೆ ಅಕಾಡೆಮಿ ಶುರು ಮಾಡಿದ್ವಿ, ಅದನ್ನೆಲ್ಲ ಸ್ಟಾಪ್ ಮಾಡಿ ಎಲ್ಲ ಕಡೆನೂ ಇನ್ಫ್ರಾಸ್ಟ್ರಕ್ಚರ್ ಡ್ವಿಂಡ್ಲಿಂಗು. ಸೊ ಆದ್ದರಿಂದ ಇದನ್ನೆಲ್ಲ ಸುಮ್ಮನೆ ಕೂತ್ಕೊಂಡು ನೋಡೋಕ್ಕಾಗೋದಿಲ್ಲ. ಸೊ ಈ ಥರ ಟೈಮಲ್ಲಿ ಕ್ರಿಕೆಟಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಈ ಸಲ ವೆಂಕಟೇಶ್ ಪ್ರಸಾದ್ ತೊಗೊಂಡಿರೋದ್ರಿಂದ ರೆಸ್ಪಾನ್ಸಿಬಿಲಿಟಿನ ಅವನ ಹಿಂದೆ ನಾವು ಫುಲ್ ಇದ್ದೀವಿ ಸಪೋರ್ಟ್ ಮಾಡೋಕ್ಕೆ. ಸರ್, ಒಂದು ಕಾಲದಲ್ಲಿ ನಿಮ್ಮ ಕಾಲಘಟ್ಟದಲ್ಲಿ ನಮ್ಮ ಕರ್ನಾಟಕದ 7 ಜನ ಪ್ರತಿನಿಧಿಸ್ತಾ ಇದ್ದಾರೆ ಟೀಮ್ ಇಂಡಿಯಾನ. ಈಗ ಎಲ್ಲೋ ಒಂದು ಕಡೆ ಅದು ಕೊರತೆ ಎದುರಿಸ್ತಾ ಇದೆ. ಕೇವಲ ಒಬ್ಬರು ಇಬ್ಬರು ಆಡ್ತಾಯಿದ್ದಾರೆ, KL ರಾಹುಲ್ ಅಂತಾರೆ. ಅದನ್ನು ನೀವು ಯಾವ ರೀತಿ ಬೂಸ್ಟ್ ಮಾಡ್ಬೇಕು ಯಂಗ್ಸ್ಟರ್ಸ್ನ ಅಂತಿದ್ದಾರೆ KS ಅವತ್ತು? 7-8 ಜನ ಆಡಿದ್ದು ನಿಜ, ಕರೆಕ್ಟು. ಬಟ್ ನೀವು ಗ್ರಾಸ್ ರೂಟ್ ಲೆವೆಲಲ್ಲಿ ಯು ಹ್ಯಾವ್ ಟು ಸ್ಟೇ ಇನ್ವೆಸ್ಟೆಡ್ ಅಂತಾರಲ್ಲ, ಆ ಥರ ಅಲ್ಲೇ ಇರಬೇಕು. ಅಲ್ಲಿ ಆದಷ್ಟು ಖರ್ಚು ಅಲ್ಲೇ ಮಾಡಬೇಕು. ಅಕಾಡೆಮೀಸ್ ರನ್ ಮಾಡಬೇಕು ಥ್ರೂಟ್ ಕರ್ನಾಟಕ. 1000 ಜನ ಹುಡುಗರಿಗೆ ನಾವು ಅಕಾಡೆಮಿ ರನ್ ಮಾಡಬೇಕು. ಆವಾಗಲೇ ನಮಗೆ ಕನ್ಸಿಸ್ಟೆಂಟಾಗಿ ಪ್ಲೇಯರ್ಸ್ ಬರ್ತಾರೆ. ಒಂದು ಮ್ಯಾಚ್ ಸೋಲ್ತಾರೆ, ಒಂದು ಮ್ಯಾಚ್ ಗೆಲ್ತಾರೆ, ಅದಲ್ಲ ಪ್ರಶ್ನೆ. ಬಟ್ ಒಂದು ಕನ್ಸಿಸ್ಟೆಂಟಾಗಿ ಟು ಪ್ಲೇ ದ ಬೆಸ್ಟ್ ಕ್ರಿಕೆಟ್ ಫಾರ್ ಎ ಲಾಂಗ್ ಟೈಮ್ ಅಂತಂದರೆ ವಿ ನೀಡ್ ಟು ಬಿ ಸ್ಟೇ ಇನ್ವೆಸ್ಟೆಡ್ ಇನ್ ದ ಅಕಾಡೆಮೀಸ್. ಅದು ಥ್ರೂಟ್ ಕರ್ನಾಟಕದಲ್ಲಿ ಆಗಬೇಕು. ಜಿಲ್ಲಾ ಮಟ್ಟದಲ್ಲಿ ಏನೋ ಸಿಗ್ಬೋದು, ಆದರೆ ತಾಲೂಕು ಮಟ್ಟದಲ್ಲಿ ಕೂಡ ತುಂಬ ಆಸಕ್ತಿ ಉಳ್ಳುವಂಥ ಕ್ರಿಕೆಟರ್ಸ್ ಬರ್ಬೇಕು ಕಾಯ್ತಾ ಇದ್ದಾರೆ. ಆದರೆ ಅಕಾಡೆಮಿಗಳಿಲ್ಲ. 6 ಡಿಸ್ಟ್ರಿಕ್ಟಲ್ಲಿ ನಾವು ಅಕಾಡೆಮಿ ಶುರು ಮಾಡಿದ್ದನ್ನೆಲ್ಲ ನಿಲ್ಲಿಸಿದ್ದಾರೆ. ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಒಳ್ಳೆ ಅಕಾಡೆಮಿ ಮಾಡಿದ್ವಿ ಮಂಗಳೂರಿನಲ್ಲಿ, ಅದನ್ನು ತಕ್ಷಣ ನಿಲ್ಲಿಸಿದ್ದಾರೆ. ಅದೆಲ್ಲ ತಪ್ಪದು. ಏನೇ ಆ್ಯಕ್ಟಿವಿಟಿ ಒಂದು ಚೆನ್ನಾಗಿ ನಡೀತಿದ್ದನ್ನು ನಿಲ್ಲಿಸಿದ್ರೆ ಅದು ಕ್ರಿಕೆಟ್ಗೆ ಭಾಳ ಹರ್ಟ್ ಆಗುತ್ತೆ. ಆ್ಯಂಡ್ ಯಾರಿಗೆ ಲಾಸ್ ಆಗುತ್ತೆ? ಆಸ್ಪೈರಿಂಗ್ ಯಂಗ್ಸ್ಟರ್ಸ್ ಇರ್ತಾರಲ್ಲ, ಅವಳಿಗೆ ಬಹಳ ಲಾಸ್ ಆಗುತ್ತೆ. ನಾವು ಒಂದು 13 ಗ್ರೌಂಡ್ ಮಾಡಿದ್ರಿಂದ ಇವ್ರು ನೆಕ್ಸ್ಟ್ ಇನ್ನೊಂದು 5 ಗ್ರೌಂಡ್ ಮಾಡಬೇಕಾಗಿತ್ತು. ಇವರೇನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಸೊ ಅದರಿಂದ ಒಂದು ಚೇಂಜ್ ಬೇಕು. ಆ್ಯಂಡ್ ದೇರ್ ಫಾರ್ ವೆಂಕಟೇಶ್ ಪ್ರಸಾದ್ ವಿಲ್ ಮೇಕ್ ದ ಡಿಫ್ರೆನ್ಸ್. ಸರ್, ಇತ್ತೀಚೆಗೆ ವುಮೆನ್ಸ್ಗೂ ಅಷ್ಟೇ ಪ್ರೋತ್ಸಾಹ ಸಿಗ್ತಾ ಇದೆ. ಆಫ್ಟರ್ ವರ್ಲ್ಡ್ ಕಪ್ ಎಲ್ಲೋ ಒಂದು ಕಡೆ ಸಾಕಷ್ಟು ಪೇರೆಂಟ್ಸ್ಗೆ ತಮ್ಮ ಏನು ಹೆಣ್ಮಕ್ಳನ್ನೂ ಕೂಡ ಹಾಕಬೇಕು ಅಂತಿದ್ದಾರೆ. ಆದರೆ ಅವ್ರಿಗೆ ಇಂಡಿಯನ್ ಟೀಮ್ ಗೆದ್ದಿದೆ, ಭಾಳ ಸಂತೋಷ. ಆದರೆ ನಮ್ಮ ಕರ್ನಾಟಕದಿಂದ ಒಬ್ಬರೂ ಇಲ್ಲ, ಅದೊಂದು ಸ್ವಲ್ಪ ನನಗೆ ಇದಾಯಿತು. ಬಟ್ ವೆಂಕಟೇಶ್ ಪ್ರಸಾದ್ ಹ್ಯಾಸ್ ಪ್ರಾಮಿಸ್ಡ್ ದಟ್ ನಮ್ಮ ಕಲ್ಪನಾ ಶಾಂತರಂಗ ಸ್ವಾಮಿ ಎಲ್ಲ ಇದ್ದಾರೆ, ಒಂದು ಎಕ್ಸ್ಕ್ಲೂಸಿವ್ ವಿಮೆನ್ಸ್ ಅಕಾಡೆಮಿ ಶುರು ಮಾಡಿಸೋದು ಗ್ಯಾರಂಟಿ. ಸರ್, ಕೊನೆಯದಾಗಿ ಸರ್, ಆಫ್ಟರ್ ಈ ಸ್ಟ್ಯಾಂಪೇಡ್ ಇನ್ಸಿಡೆಂಟ್ ಇಂದಾಗ ಎಲ್ಲೊಂದು ಕಡೆ ನಮ್ಮ ಚಿನ್ನಸ್ವಾಮಿಯಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ನಡೀತಲ್ಲ, ಎಲ್ಲರೂ ಕೂಡ ಸಾಕಷ್ಟು ಕ್ರೇಜ್ ಇರುವಂಥದ್ದು ಚಿನ್ನಸ್ವಾಮಿಯಲ್ಲಿ ನೋಡಬೇಕು. ಭಾಳ ಡಿಸಪಾಯಿಂಟ್ಮೆಂಟ್, ಅದಂತೂ ಭಾಳ ಅನ್ಯಾಯ ಆಗೋಯ್ತು. ಅದು ಅದನ್ನು ಯಾವ ರೀತಿ ಬ್ರಿಂಗ್ ಬ್ಯಾಕ್ ತರಬೇಕು ಅಂತ ಏನೇನು ಅದನ್ನು ಮಾಡಬೇಕು. ಅದನ್ನು ಓವರ್ ನೈಟ್ ಆಗಲ್ಲ. ಅದನ್ನು ವಿಲ್ ಹ್ಯಾವ್ ಟು ವರ್ಕ್ ಹಾರ್ಡ್ ಟು ಬ್ರಿಂಗ್ ಬ್ಯಾಕ್ ದ ಗ್ಲೋರಿ. ಥ್ಯಾಂಕ್ ಯು ಸರ್. ಇದಿಷ್ಟು ಮೈಸೂರು ಎಕ್ಸ್ಪ್ರೆಸ್ ಜಾವಗಲ್ ಶ್ರೀನಾಥ್ ಅವರು ಹೇಳ್ತಂತೂ ನಿಜಕ್ಕೂ ಕೂಡ ನಾವು ಕ್ರಿಕೆಟಲ್ಲಿ ಸಾಕಷ್ಟು ಬದಲಾವಣೆಗಳು ತರಬೇಕು. ಆಫ್ಟರ್ T20 ವರ್ಲ್ಡ್ ಕಪ್ ಆದಮೇಲೆ ಅಂತೂ ಸಾಕಷ್ಟು ಜನಕ್ಕೆ ಉತ್ತೇಜನ ಇದೆ. ಆ ರೀತಿಯ ಕೆಲಸಗಳನ್ನು ನಮ್ಮ ವೆಂಕಟೇಶ್ ಪ್ರಸಾದ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗೆ ಇದನ್ನು ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.